ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ಮನೆ ಮೇಲೆ ದಾಳಿ ಪ್ರಕರಣ ನಾಟಕೀಯ ಬೆಳವಣಿಗೆ. ದಾಳಿ ಮಾಡಿದ್ದವರಿಗೆ ಜಾಮೀನು ಕೊಟ್ಟಿದ್ದಾರೆ. ಅವರೆಲ್ಲ ಪೊಲೀಸ್ ಠಾಣೆಯಲ್ಲಿ ಬಂಧಿತ ಆರೋಪಿಗಳೆಲ್ಲ ಬೆಂಚ್ ಮೇಲೆ ಕೂತ್ಕೊಂಡು ಮೊಬೈಲೆಲ್ಲ ಆರಾಮಾಗಿ ಆಟ ಆಡ್ಕೊಂಡು ಏನೋ ಸಿನಿಮಾ ನೋಡ್ಕೊಂಡು ಏನೋ ಮಾಡ್ಕೊಂಡು ಕೂತಿದ್ರಂತೆ ಅಲ್ವಾ. ಮತ್ತು ಫ್ರೀಯಾಗಿ ಬಿಟ್ಟಿರ್ತಾರೆ ಮಕ್ಕಳಲ್ವಾ ಪಾಪ. ಅರೆಸ್ಟ್ ಆದವ್ರ ಕೈ ಮೊಬೈಲ್ ಈಗ ಸಿಟಿ ಬೇಕಾಗಿರಲಿಲ್ವಾ ಹಂಗಾರೆ. ಸರಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟೀಕೆ. ಇನ್ನು BJP ಕಾಂಗ್ರೆಸ್ದು BRS ಕೆಸರ ಚಾಟ. ಅದ್ಯಾರು CMದು ಕಾನ್ಸ್ಟಿಟ್ಯೂನ್ಸಿದ ಅಧ್ಯಕ್ಷ ಲೋಕಲ್ಲು ಅವರೇ ಮಾಡಿಸಿರೋದು ಇದು ಅಂತ ಅವರು. ಇಲ್ಲೆಲ್ಲ BRS ಜೊತೆ ಇದ್ದ ಅವನು. ಅಯ್ಯೋ, ಈ ಗಿರಾಕಿಗಳೆಲ್ಲ ಹೆಂಗೆ ಅಂದರೆ ಎಲ್ಲೆಲ್ಲಿ ಅಧಿಕಾರ ಇರುತ್ತೋ ಅಲ್ಲಲ್ಲಿ ಕರೆಕ್ಟಾಗಿರ್ತಾವೆ ಅವು, ಜಂಪಿಂಗ್ ಮಾಸ್ಟರ್ಗಳು. ಈ ಮಧ್ಯ ಆ ಚಿತ್ರ ಮಾಡಿದ ತಂಡ 50 ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಿಸಿದ್ದಾರೆ. ಮತ್ತು ಅವ್ರ ಕುಟುಂಬಕ್ಕೆಲ್ಲ ಧೈರ್ಯ ಹೇಳಿ ಆ ಮಗು ಯಾವುದೋ ಒಂದು ಇನ್ನೂ ಒಂದು ಸ್ವಲ್ಪ ಸೀರಿಯಸ್ ಆಗೇ ಇದೆಯಲ್ಲ ಪಾಪ ಅದು. ಇದು ಟಾಲಿವುಡ್ ಗಣ್ಯರೆಲ್ಲ ಮುಖ್ಯಮಂತ್ರಿ ರೇವಂತ್ ರೆಡ್ಡಿನ ಭೇಟಿ ಮಾಡ್ತಾರಂತೆ. ಭೇಟಿ ಮಾಡಿ ವೈಯಕ್ತಿಕ ದ್ವೇಷ ಮತ್ತು ವಿಪರೀತವಾದ ಇದನ್ನು ಮಾಡ್ಕೊಂಡು ಹೋದರೆ ಯಾವ ಸರ್ಕಾರಕ್ಕೂ ಒಳ್ಳೆಯದಲ್ಲ ಅದು ಇದನ್ನು ವೈಯಕ್ತಿಕ ದ್ವೇಷದಲ್ಲಿ ತೊಗೊಂಡಂಗೆ ಕಾಣಿಸ್ತಿದೆ. ಬೆಳಗಾವಿ ಇನ್ಸಿಡೆಂಟ್ ಟೈಪು. ಪರ್ಸನಲ್ ಇಂಟ್ರೆಸ್ಟ್ ಈಗ ಕೇಳಿ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಸರ್ಕಾರಕ್ಕೂ ಸಂಬಂಧನೇ ಇಲ್ಲ ಅಂತಾರೆ. ಮತ್ತು ಯಾರಿಗೆ ಇಂಟ್ರೆಸ್ಟ್ ಇತ್ತು? ಅವ್ರು ಯಾರು ಬೆಳಗಾಂ ಕಮಿಷನರು ರವಿ ಏನಾರು ಆಸ್ತಿ ವಿಚಾರದಲ್ಲಿ ಬಡದಾಡ್ಕೊಂಡಿದ್ರ ಪೂರ್ವ ಜನ್ಮದಲ್ಲಿ ಈ ಜನ್ಮ ಬೇಡ. ಯಾಕದು ಏನವ್ರಿಗೆ ಆಸಕ್ತಿ ಇತ್ತು ಅಷ್ಟೊಂದು ಇಷ್ಟೆಲ್ಲ ಆಟ ಆಡಕ್ಕೆ ಅವ್ರಿಗೆ? ಸೇಮ್ ಇಲ್ಲೂ ಅಷ್ಟೇ ಅದೇ ಅಪ್ಲೈ ಆಗಬೇಕು. ಇಲ್ಲ ರೇವಂತ್ ರೆಡ್ಡಿ ಇವರು ಇಲ್ಲಪ್ಪ ನಾನು ಎಲ್ಲ ಪಕ್ಕದ ರಾಜ್ಯದಿಂದಾನೇ ನಾನು ಕಲ್ತ್ಕೊತಾ ಇದ್ದೀನಿ ಅಂದರೆ ಕಲ್ತ್ಕೊಳ್ಳಿ, ಬೇಡ ಅಂದವ್ರು ಯಾರು? ಇನ್ನು ಶಿಕ್ಷಣಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವ ಶಾಲೆಗಳಲ್ಲಿ ನೋ ಡಿಟೆನ್ಷನ್ ವಿಧಾನವನ್ನು ರದ್ದು ಮಾಡಿದೆ. ಹೀಗಾಗಿ ಇನ್ಮೇಲೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳು ಮತ್ತೆ ಅದೇ ತರಗತಿಯಲ್ಲಿ ಓದಬೇಕಾಗುತ್ತೆ. ಶಿಕ್ಷಣ ಹಕ್ಕು ಕಾಯ್ದೆಗೆ ಮಾಡಲಾದ ತಿದ್ದುಪಡಿ ಪ್ರಕಾರ 16 ರಾಜ್ಯಗಳು 2 ಕೇಂದ್ರಾಡಳಿತ ಪ್ರದೇಶಗಳು ಈಗಾಗಲೇ ಈ ನಿಯಮವನ್ನು ಜಾರಿಗೆ ತಂದಿವೆ. ಆದರೆ ಈ ಪಟ್ಟಿಯಲ್ಲಿ ಕರ್ನಾಟಕ ಇಲ್ಲ. ರಾಜ್ಯದ ಸ್ಟೇಟ್ ಸಿಲೆಬಸ್ಗೆ ಇದು ಅನ್ವಯ ಆಗಲ್ಲ. ಇದನ್ನ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಜಾರಿ ಮಾಡಿಲ್ಲ. ಹೀಗಾಗಿ ಯಾರು ಗಾಬರಿಗೊಳ್ಳೋದು ಅವಶ್ಯಕತೆ ಇಲ್ಲ. 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತೆ ಪರೀಕ್ಷೆ ಬರೆಯೋಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ. 2ನೇ ತಿಂಗಳಲ್ಲಿ ಬರೀಬೋದು ಎಕ್ಸಾಮ್ ನಾವು ಅಂತ, ಮತ್ತೆ ಆದರೆ ಅದೇ ಕ್ಲಾಸಲ್ಲಿ ಓದಬೇಕು ಅಂತ ಹಿಂದೆ ನಾವೆಲ್ಲ ಅನುಭವಿಸ್ತಾ ಇದ್ದಿದ್ದ ಪರಿಸ್ಥಿತಿ ಅದು. ಮಧ್ಯದಲ್ಲಿ ಹೊಸ ಶಿಕ್ಷಣದ ಇದೆಲ್ಲ ಬಂದಾಗ ಮಕ್ಕಳಿಗೆ ಯಾವುದು ಪ್ರೆಷರ್ ಬೀಳಬಾರ್ದು. 1ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೆ ಯಾರನ್ನು ಫೇಲ್ ಮಾಡೋಂಗಿಲ್ಲ, ಪಾಸ್ ಮಾಡಿ ಅಂತ ಮಾಡಿಬಿಟ್ಟಿದ್ರು. ಇದನ್ನು ಮಾಡಿದಾಗ ಇದು ಕರ್ನಾಟಕದಲ್ಲಿ ಇಲ್ಲ ಅಂತಂದರೆ, ಕರ್ನಾಟಕದಲ್ಲಿ ಇಲ್ಲ ಅಂದ್ಕೊಂಬಿಡಿ ಎಲ್ಲ ಸಂತೋಷದಿಂದ ಕುಣಿದು ಕುಪ್ಪಳಿಸ್ಬಿಡ್ಬೇಡಿ. ರಾಜ್ಯದ ಸಿಲೆಬಸ್ಸಿಗಿಲ್ಲ ಪಠ್ಯಕ್ರಮಕ್ಕೆ. ಇಲ್ಲಿ ನೀವು CBSE SC SC ಅಂತ ಸೇರಿಸಿದ್ದೀರಲ್ಲ ಮಕ್ಕಳು, ಅಲ್ಲೆಲ್ಲ ಅನ್ವಯ ಆಗತ್ತದು. ಅವ್ರಿಗಾಗತ್ತೆ, ಸ್ಟೇಟ್ಗಿಲ್ಲ ಅಷ್ಟೇ. ಸರಿ, ಈಗ ಈ ನಿರ್ಧಾರ ಯಾರೇನು ಮಾಡ್ತಾರೋ ರಾಜ್ಯದಲ್ಲಿ ಗೊತ್ತಿಲ್ಲ. ಬಟ್ ಇದಕ್ಕೆ ಎರಡೂ ವಾದ ಇತ್ತು ಆ್ಯಕ್ಚುಲಿ ಪರಿಣಿತರಿಂದ. ಕೆಲ ಪರಿಣಿತರು ಇದು ಒಳ್ಳೇದಿದು, ಮಕ್ಕಳ ಮೇಲೆ ಆ ಒತ್ತಡ ಬೇಡ, ಪಾಸು ಫೇಲು ಅದೆಲ್ಲ ಒತ್ತಡ ಬೇಡ ಅದು ಅಂತ ಕೆಲವರು ಪರಿಣಿತರು. ಕೆಲವು ಪರಿಣಿತರದ್ದು ನೀವೀಗ ಅಷ್ಟು ಲೂಸಾಗಿ ಬಿಟ್ಬಿಟ್ಟು 10ನೇ ಕ್ಲಾಸಿಗೆ ಕರ್ಕೊಂಬಂದ್ಬಿಟ್ಟು ಪಬ್ಲಿಕ್ ಎಕ್ಸಾಮನ್ನು ಬರೀ ಪಾಸ್ ಮಾಡು ಅಂತಂದ್ರೆ ಹೆಂಗಾಗತ್ತದು? ಅದು ಹೆಂಗಾಗತ್ತೆ ಆ ಪ್ರೆಷರ್ ಇದ್ದೇ ಇದ್ರೆ ಅದು ಅಂತಂತ ಕೆಲವ್ರದ್ದು ವಾದ. ಆಮೇಲೆ ಮೌಲ್ಯಮಾಪನ ಆಗೋದು ಹೆಂಗೆ ಆ ಮಗುವುದು ಪಾಸ್ ಅಂತ ಇದ್ರೆ ನೀವು ಇಸ್ ದಿಸ್ ದ ಕ್ವಾಲಿಟಿ ಅಂತ ಇನ್ನು ಕೆಲವರು ವಾದ ಇತ್ತು. ನೋಡಿಪ್ಪ, ನಮಗೆ ಪ್ರೆಷರ್ ಬೇಡ ಅಂದರೆ ಸ್ಟೇಟ್ ಸಿಲೆಬಸ್ಗೆ ಹೋಗಿ, ಬೇಕು ಅಂದರೆ ಆ ಸಿಲೆಬಸ್ಗೆ ಹೋಗಿ. ಇನ್ನು IT ಹಬ್ ಮಾಡುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ CN ಮಂಜುನಾಥ್ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. IT ಹಬ್ ಮಾಡುವ ಉದ್ದೇಶ ಹೊಂದಿರುವ ಜಾಗದಲ್ಲಿ ಶಿಕ್ಷಣ ಸಂಸ್ಥೆಗಳು, ಸರ್ಕಾರ ಅಭಿವೃದ್ಧಿಪಡಿಸಿದ ಬಡಾವಣೆಗಳು, ಆಸ್ಪತ್ರೆಗಳು, ಬೃಹತ್ ಕೆರೆಗಳು ಇವೆ. ಸರ್ಜಾಪುರ ಫಲವತ್ತಾದ ಕೃಷಿ ಭೂಮಿಯನ್ನ ಹೊಂದಿದೆ. ಹೀಗಾಗಿ ಇದನ್ನು ಹಸಿರು ವಲಯ ಅಂತ ಘೋಷಣೆ ಮಾಡಬೇಕು. ಇಲ್ಲಿ ಹೊಸ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬಾರ್ದು ಅಂತ ಅವರು ಕೋರಿದ್ದಾರೆ. ನನಗೆ ಆಶ್ಚರ್ಯ ಆಗ್ತಿರೋದು, ಎಲ್ಲ ಒಂದು ಕಡೆ ಏನೋ ಮಾಡುವಾಗ ಒಂದಷ್ಟು ಜಮೀನಿನ ಸ್ವಾಧೀನ ಮಾಡ್ತಾರೆ, ಸರಿ. ಸರ್ಕಾರನೇ ಡೆವಲಪ್ ಮಾಡಿರೋ ಬಡಾವಣೆನ ಹೆಂಗೆ ಅಕ್ವೈರ್ ಮಾಡ್ತೀರಿ ನೀವು? ಅಂದರೆ BDA ಮಾಡಿರ್ಬೇಕು ಅದನ್ನು. BDA ಯಾರೋ ಗೊತ್ತಿಲ್ಲ ನನಗೆ, ಅಥವಾ KHBನೋ ಗೊತ್ತಿಲ್ಲ, ಯಾರೋ ಮಾಡಿರ್ತೀರಿ. ನೀವೇ ಮಾಡಿದ್ದು ನೀವೇ ಹೆಂಗೆ ಅಕ್ವೈರ್ ಮಾಡ್ತೀರಿ? ಕೆರೆ ಏನು ಅಕ್ವೈರ್ ಆದರೂ ಕೆರೆಯಾಗೇ ಇರುತ್ತಲ್ಲಿ. ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ, ಅದು ಬಿಟ್ಟು ಬೇರೆ ಜಾಗ. ನಿಮ್ಮ ಪಾಲಿಸಿ ಪ್ರಕಾರ ಇವೆಲ್ಲ ಕರ್ನಾಟಕದ ಬೆಂಗಳೂರಿಂದ ಹೊರಗೋಗ್ಬೇಕಲ್ಲ, ಬುರ್ಡೆ ಬಿಡ್ತೀರಿ. ಬೆಂಗಳೂರಿಂದ ಹೊರಗಡೆ ಯಾರ್ಯಾರು ಹೋಗಿದ್ದಾರೆ ಒಂದು ಪಟ್ಟಿ ಕೊಡ್ರಪ್ಪ ನೋಡೋಣ ಅವಲ್ಲಿ. ಮತ್ತೆ ನೀವು ಬೆಂಗಳೂರಿಗೆ ತರ್ತೀರಲ್ಲ ಅದನ್ನ. ಅವಶ್ಯ ಇದೆಯಾ ಅಂತ
ಏನಪ್ಪ ಅಲ್ಲೇ ಮಾಡಬೇಕು ಅಂತೇನು ಬೇಡ, ತುಮಕೂರು ಕಡೆ ಮಾಡಿ, ಬೆಂಗಳೂರಿಗೆ ಹತ್ತಿರ ಇರಬೇಕು ಅನ್ನೋದಾದರೆ, ಕೋಲಾರದ ಕಡೆ ಮಾಡ್ಬೋದು ನೀರು ಕೊಡೋಕ್ಕಾದರೆ. ಓಕೆ, ಅದೊಂದು ಸವಾಲಿದೆ. ಹಾಂ, ಅದೇನೋ ಈಗ ಕೆಲಸ ಮಾಡೋ ವಿಚಾರದಲ್ಲಿ ಗಲಾಟೆ ಅಂತೆ. ಯುವಕರು 70 ಗಂಟೆ ಮಾಡಬೇಕು ಅಂತ ನಾರಾಯಣಮೂರ್ತಿ ಹೇಳಿದ್ದಕ್ಕೆ ಸಂಸದ ಕಾರ್ತಿ ಚಿದಂಬರಂ ಕೆಲಸ ಮಾಡಬೇಕು ಅನ್ನೋದು ಅರ್ಥರಹಿತ. ಮೊದಲು ಸಾಮರ್ಥ್ಯದ ಹೆಚ್ಚಳದ ಕಡೆ ಗಮನ ಕೊಡಬೇಕು. ಹಾಂ, ಹುಚ್ಚಿಬಿಡೋವರೆಗೂ ಮದುವೆ ಆಗಲ್ಲ, ಮದುವೆ ಆಗೋವರೆಗೂ ಹುಚ್ಚಿಬಿಡಲ್ಲ ಅಂತ ಗಾದೆ ಇದು. ಇದನ್ನು ಕೇಳಿದ್ರೆ ಸಾಮರ್ಥ್ಯ ಅನ್ನೋದು, ಸಾಮರ್ಥ್ಯ ಕೇಳಿದ್ರೆ ಕೆಲಸ ಅನ್ನೋದು, ಇದು ಎಂಡೇ ಇಲ್ಲ ಇವ್ರುಗಳದ್ದು ಬುರುಡೆಗೆ, ಆಯಿತಾ. ಆಮೇಲೆ ಕಳಪೆ ಮೂಲಸೌಕರ್ಯ ಎದುರಿಸುತ್ತಾ ನಮ್ಮ ದೈನಂದಿನ ಬದುಕನ್ನೊಂದು ಹೋರಾಟದ ಥರ ಸಾಗಿಸ್ತಾ ಇದ್ದೀವಿ ಅಂತ ಬುರುಡೆ ಬಿಟ್ಟಿದ್ದಾರೆ ಅವ್ರು ನಿಂತ್ಕೊಂಡು. ಅವರು ಯಾರಪ್ಪ ಜವಾಬ್ದಾರಿ ಈ ಕಳಪೆ ಮೂಲಸೌಕರ್ಯಕ್ಕೆ? ಇನ್ನೂ ಆ ವಿಷಯ ಜೀವಂತವಾಗಿಟ್ಟಿರೋದು 75 ವರ್ಷ ಆಡಳಿತ ಆಗಿದೆ. ಹಾಂ, ಮೂರು ಥರದ ಸರ್ಕಾರ ನೋಡಿದ್ದೀವಿ. ಒಂದು ಕಾಂಗ್ರೆಸ್ಸು, ಪ್ಯೂರ್ ಕಾಂಗ್ರೆಸ್ಸು, ಇನ್ನೊಂದು ಕಂಬೈಂಡು, ಇನ್ನೊಂದು BJP. ಅವರು ಕಂಬೈಂಡಿಗಿದ್ದಾರೆ. ಯಾರಪ್ಪ ಈ ಮೂಲಸೌಕರ್ಯಕ್ಕೆ ಕಾರಣ? 40-45 ವರ್ಷ ನೀವು ಆಡಳಿತ ನಡೆಸಿದ್ರಲ್ಲ ಕಾಂಗ್ರೆಸ್ಸಲ್ಲಿ, ಯಾರ ಕಾರಣ ರೀ ಈ ಮೂಲಭೂತ ಸೌಕರ್ಯಕ್ಕೆ? ನಮ್ಮಿಂದ ಆಗಿದ್ದು ಅಂತ ಹೇಳ್ಕೋಬೇಕಲ್ಲ. ಸುಮ್ಮನೆ ಭಾಷಣ ಬಿಗಿಯಕ್ಕೆ ಏನು ಹೋಗ್ಬೇಕು ಹೇಳಿ, ಬಿಡ್ತಾ ಇರ್ತಾರೆ. ರಾಜಕಾರಣಿಗಳಿಗೆ ಮಾತ್ರ 24x7 ಬೇಕು. ಇವ್ರು ಮಾತ್ರ ಹೇಳೋದು ವಾರದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ ಶುಕ್ರವಾರ ಮಧ್ಯಾಹ್ನ 12 ಗಂಟೆವರೆಗೆ, ಸೋಮವಾರದಿಂದ. ಸೊ ಟೋಟ್ಲಿ 4 ದಿನ ಅಷ್ಟೇ ಇರಬೇಕು ಅಂತ. ಹಾಂ, ಸರಿ ಮಾಡಿಸಿ, ಹಂಗೆ ಮಾಡಿಸಿ, ಇಂಪ್ರೂವ್ ಆಗಲಿ. ನಮ್ಮ ಸೌಕರ್ಯನೂ ಕೊಟ್ಬಿಡ್ರಿಪ್ಪ ನಮಗೆ. ಎಲ್ಲನೂ ಹೇಗಾಗುತ್ತೆ ಕೊಡಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಚಿದಂಬರಂ ಅವ್ರು ಕೊಡ್ತಾರೆ. ಅವ್ರೇನು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವ್ರು, ಅವ್ರ ಅಪ್ಪ ಜೋಬಿಂದ ತೆಗೆದು ಕೊಟ್ಬಿಡ್ತಾರೆ ಎಲ್ಲರಿಗೂ. ಮಂಗಳೂರು ಬೆಂಗಳೂರು ಮಧ್ಯೆ ಇರೋ ಶಿರಾಡಿ ಘಾಟ್ನಲ್ಲಿ ಸುರಂಗ ಮಾರ್ಗ ಮಾಡೋದಕ್ಕೆ ಕೇಂದ್ರ ಸರ್ಕಾರ ವಿಸ್ತೃತ ಯೋಜನೆಯನ್ನು ಮಾಡಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಿಂದೆ ಆಗಲ್ಲ, ಇದು ತುಂಬ ದುಡ್ಡಾಗತ್ತೆ ಅಂತ ಬಿಟ್ಟಿದ್ರು. ಈಗೇನೋ ಕೊಟ್ಟಿದ್ದಾರೆ. ಅದು ಯಾವಾಗ ಆಗುತ್ತೋ ಬಿಡುತ್ತೋ ನೋಡೋಣ. ಈ ಮಧ್ಯೆ ಪರಿಸರವಾದಿಗಳು ಹೇಳ್ತಾರೆ, ಇಲ್ಲ ಈಗಾಗಲೇ ಮಣ್ಣು ಕುಸಿತಿದೆ, ನೀವು ಇದನ್ನೇನಾರು ಮಾಡೋಕ್ಕೋದ್ರೆ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ ನೋಡಿ ಅಂತ ಅಂದಿದ್ದಾರೆ. ನೋಡೋಣ, ಒಂದು DPR ರೆಡಿ ಆಗಲಿ, ಆಮೇಲೆ ಮಾಡೋದು ಬಿಡೋದು ನೋಡಿದ್ರೆ ಆಯ್ತಪ್ಪ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಪೈಕಿ ಈಗ 5 ಆರೋಪಿಗಳಿಗೆ ಬೇಲಾಗಿದೆ. 57ನೇ CCH ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಪವನ್, ರಾಘವೇಂದ್ರ, ನಂದೀಶ್, ಧನು, ವಿನಯ್ ಇವರೆಲ್ಲರಿಗೂ ಕೂಡ ಬೇಲಾಗಿದೆ. ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಇದರೊಂದಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎಲ್ಲ ಆರೋಪಿಗಳಿಗೂ ಜಾಮೀನು ಸಿಕ್ಕಿದೆ. ಈ ಮಧ್ಯೆ ನಟ ದರ್ಶನ್ ಅವರ ಪತ್ನಿ ಮತ್ತು ಅವರ ತಾಯಿ ಮೀನಾ ಚಾಮುಂಡಿ ಬೆಟ್ಟಕ್ಕೆ ಹೋದ್ರು, ಹರಕೆಯನ್ನು ತೀರಿಸಿದ್ರು. ಆಲ್ ರೈಟ್. ಮನೆಯಿಂದ ಒಂದು ಭಾಳ ಅದ್ಭುತವಾದ ಕತೆ. ಮನೆಯಿಂದ ದೂರವಾಗಿ 25 ವರ್ಷ ಆಗಿತ್ತಂತೆ ಈ ಮಹಿಳೆ. ಇದೀಗ ಅವ್ರ ಮಕ್ಕಳನ್ನು ಸೇರಿದ ಘಟನೆ, ಅಪರೂಪದ್ದಿದು. ಬಳ್ಳಾರಿ ಮೂಲದ ಸಾಕಮ್ಮ 25 ವರ್ಷದ ಹಿಂದೆ ನಾಪತ್ತೆ ಆದರು. ಅವರು ಮೃತಪಟ್ಬಿಟ್ಟಿದ್ದಾರೆ ಅಂತ ಕುಟುಂಬಸ್ಥರೆಲ್ಲ ಪರಿಭಾವಿಸ್ಕೊಂಡು ಅವ್ರದ್ದು ತಿಥಿನೂ ಮಾಡಿಟ್ಬಿಟ್ರು. ಮಾಡ್ತಾರೆ, ಇನ್ನೇನು ಮಾಡ್ತಾರೆ, ಇನ್ನು ಕೈಗೂ ಸಿಕ್ಕಲಿಲ್ಲ ಅಂತ. 25 ವರ್ಷ ಆದಮೇಲೆ, 25 ವರ್ಷದ ಹಿಂದೆ. ಆದರೆ ಆಕೆ ಹಿಮಾಚಲ ಪ್ರದೇಶದ ನಿರಾಶ್ರಿತರ ಶಿಬಿರದಲ್ಲೆಲ್ಲೋ ಇರೋದು ಬೆಳಕಿಗೆ ಬಂದ್ಬಿಡ್ತು. ಮಾನಸಿಕವಾಗಿ ಸ್ವಲ್ಪ ಸಮಸ್ಯೆ ಇದೆಯಂತೆ. 3 ಮಕ್ಕಳ ತಾಯಿ ಸಾಕಮ್ಮ 25 ವರ್ಷದಿಂದ ಆಗಿರೋದು. ಆಗ ಮಾನಸಿಕ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಈಗಿದೆಯೋ ಅದೇನಾಗಿದೆಯೋ ಗೊತ್ತಿಲ್ಲ. ಎರಡನೇದು, ಆಕೆ ಹೇಳಲಿಲ್ವ ಯಾರಿಗೂ ನಾನು ಊರಿದು ಅಂತಂದರೆ, ಅಷ್ಟು ಹೇಳದೇ ಇರೋ ಅಷ್ಟು ಅವರು ಏನೋ ಹೋಟೆಲ್ ಆಗೋಗಿದೆ. ಅದು ಹೆಂಗೋ ಹೊಸಪೇಟೆಯಲ್ಲಿ ರೈಲು ಹತ್ತಿದ್ದಾರೆ, ಸ್ಟ್ರೈಟ್ ಹೋಗಿ ಹಿಮಾಚಲಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿಗಿಂದ ಎಲ್ಲಿಗೆ ಹೋಗಿ ಹಿಮಾಚಲಕ್ಕೆ ಹೋದ್ರೆ ಹೋಟೆಲ್ ಮಂಡಿಯಲ್ಲಿ ನಿರಾಶ್ರಿತರ ಶಿಬಿರದಲ್ಲಿ ಆಶ್ರಯ ಪಡೆದುಬಿಟ್ರು. ಈ ವಿಷಯ ಮಂಡ್ಯ ಮೂಲದ ರವಿನಂದನ್ ಅವರು IPS ಆಫೀಸರು ಹಿಮಾಚಲದಲ್ಲಿ, ಅವ್ರ ಗಮನಕ್ಕೆ ಬಂದಿದೆ. ಅವರು ಬೆಂಗಳೂರಿನಲ್ಲಿ ತಮ್ಮ ಸ್ನೇಹಿತರು ಇವ್ರಿಗೆ ಯಾರಿಗೋ ವಿಡಿಯೋ ಮಾಹಿತಿ ಎಲ್ಲ ಕೊಟ್ಟರು. ಅದೆಲ್ಲ ಜನಕ್ಕೆಲ್ಲ ಗೊತ್ತಾಯಿತು, ರಾಜ್ಯ ಸರ್ಕಾರಕ್ಕೂ ಗೊತ್ತಾಯಿತು. ಎಲ್ಲರೂ ಸ್ವಲ್ಪ ಆಸ್ಥೆ ವಹಿಸಿದ್ರು ಯಾರು ಆಫೀಸರ್ಗಳು. ಈಗ ಅವರು ತಮ್ಮ ಕುಟುಂಬವನ್ನು ವಾಪಸ್ ಸೇರ್ಕೋತಿದ್ದಾರೆ. ಅವ್ರ ಮಕ್ಕಳ ಜೊತೆ ಎಲ್ಲ ಫೋನಲ್ಲೆಲ್ಲ ಮಾತಾಡಿ ಎಲ್ಲ ಮಾಡಿದಾರಂತೆ. ಸ್ವಗ್ರಾಮದ ಕಡೆಗೆ ಬರ್ತಿದ್ದಾರಂತವ್ರು. ಸಂತೋಷ, ಭಾಳ ಅಮೇಝಿಂಗ್ ರೀಯೂನಿಯನ್ ಅಷ್ಟೇ. ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ವಿಕ್ರಮ್ ರಾಜ. ಇನ್ನೊಬ್ಬನ ಹೆಸರು ತೋರ್ಸು. ಬೋಜ್ರಾಜ. ಹಾ, ಮಗಳಮ್ಮ, ಮಗಳು, ನಿಮ್ಮ ಮಗಳು ಹ್ಞೂ ಬೆಸ್ಸಿರಿ. ಗ್ಯಾಸ್ ಬರ್ತೈತ್ರಿ. ಆಪರೇಷನ್ ಆಗಿರೋದು. ಆಪರೇಷನ್ ಆಗಿತ್ತಾ? ಆಪರೇಷನ್ ಆಗೈತಿ. ಅಮೇಜಿಂಗ್.
ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಖ್ಯಾತ ನಿರ್ದೇಶಕ ಶ್ಯಾಮ್ ಬೆನಗಲ್ ಏನಿಲ್ಲ 90 ವರ್ಷ ವಯಸ್ಸಿನ ಅವರು ಕಿಡ್ನಿ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ರು. ಮುಂಬೈನ ಆಸ್ಪತ್ರೆಯೊಂದರಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. 1934ರಲ್ಲಿ ಹೈದರಾಬಾದ್ ಪ್ರಾಂತ್ಯದ ತಿರುಮಲಗಿರಿಯಲ್ಲಿ ಜನಿಸಿದಂತಹ ಅವರು ಭಾರತೀಯ ಚಿತ್ರೋದ್ಯಮದಲ್ಲಿ ನಿರ್ದೇಶನ ಮತ್ತು ಕಥೆಗಾರರಾಗಿ ಗುರುತಿಸಿಕೊಂಡಿದ್ರು. 1973ರಲ್ಲಿ ಶ್ಯಾಮ್ ಬೆನಗಲ್ ನಿರ್ದೇಶನ ಮಾಡಿದಂತಹ ಅಂಕುರ್ ಚಿತ್ರದ ಮೂಲಕ ಖ್ಯಾತ ನಟ ಅನಂತ್ನಾಗ್ ಅವರ ಪರಿಚಯವನ್ನ ಚಿತ್ರಲೋಕಕ್ಕೆ ಮಾಡಿದ್ರು. ಇನ್ನು ಶ್ಯಾಮ್ ಬೆನಗಲ್ ನಿರ್ದೇಶನ ಮಾಡಿದ ಹಲವಾರು ಚಿತ್ರಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್. ಅವರು ಪದ್ಮಭೂಷಣ, ಪದ್ಮಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಶ್ಯಾಮ್ ಬೆನಗಲ್ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಕಂಬನಿಯನ್ನ ಮೆರೆದಿದ್ದಾರೆ. ಗ್ರೇಟ್ ಡೈರೆಕ್ಟರ್. ನಾಳೆ ಖಗೋಳದಲ್ಲಿ ಮಹತ್ವದ ವಿದ್ಯಮಾನ. ಸೂರ್ಯನ ಸಮೀಪಕ್ಕೆ ನಾಸಾದ ಗಗನನೌಕೆ ಪಾರ್ಕರ್ ಸೋಲಾರ್ ಪ್ರೋಬ್ ಹೋಗುತ್ತೆ. ಹತ್ತಿರದಲ್ಲೇ ಹೋಗುತ್ತೆ. 2018ರಲ್ಲಿ ಹೊರಟಿದೆ ಇದು. ಈಗ ಸದ್ಯಕ್ಕೆ ಒಂದು 7 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣವನ್ನು ಕೂಡ ಮಾಡ್ತಾ ಇದೆ. ಹತ್ರಕ್ಕೆ ಹೋಗುತ್ತೆ ತನ್ನ ಅಧ್ಯಯನಕ್ಕೋಸ್ಕರ. ಹೋದ್ಮೇಲೆ ಏನಾಗತ್ತೆ ಅನ್ನೋದು ಯಾರಿಗೂ ಐಡಿಯಾ ಇಲ್ಲ. ಸುಟ್ಟೋಗ್ಬಿಡುತ್ತಾ, ಭಸ್ಮ ಆಗತ್ತಾ, ಏನಾಗತ್ತಿದು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. 6 ಮಿಲಿಯನ್ ಕಿಲೋಮೀಟರ್ ಹತ್ರಕ್ಕೆ ಹೋಗ್ತಿದೆ. ಹತ್ರ ಅಂತಂದರೆ ಮುತ್ತಿಟ್ಟು ಬರುವಂತಿಲ್ಲ. ಹಾಂ, ಯಾರು ಆಮೇಲೆ ಕೇಳಿಬಿಟ್ಟಾರು, ಅಲ್ಲ ಅದು ಹತ್ರ ಹೋಗ್ತಿದೆ ಅಂತ ಮುತ್ತು ಕೊಡೋಕ್ಕಾಗತ್ತಾ ಅಂತ ಯಾರೂ ಕೇಳಬಾರ್ದು. ಹಾಗಾಗಿ ಅದು ಮುತ್ತಿಟ್ಟು ಕೊಡುವ ಪರಿಸ್ಥಿತಿ ಇಲ್ಲಿಲ್ಲ. 6 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿರುತ್ತೆ. ಅದಕ್ಕೂ ಬದುಕತ್ತೋ ಇಲ್ವೋ ಅದು ಅಂತ ಗೊತ್ತಿಲ್ಲ. ಈಗ ಕತೆ ನೋಡ್ಬೇಕು ಏನಾಗತ್ತೋ ಏನೋ, ಕುತೂಹಲ ಅಷ್ಟೆ. ಆಲ್ ರೈಟ್.